ಇವತ್ತು ನಮ್ಮ ಅಮ್ಮನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸಾರಿ ಮಾಮನಲ್ಲ, ಸಾರಿ ಸುದೀಪ ಅಂತೀನಿ. ಅಮ್ಮ ನೋವ್ತೈತೆ ನಿಜ ನೋವ್ತೈತೆ. ನಾನು ಅಪ್ಪ ಇದೆಲ್ಲ ತಿಂದ್ರೆ ಕರ್ರಗೈತಾರಂತೆ. ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನಾನು ವೆಲ್ಕಮಿಂಗ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಒಂದು ಒಳ್ಳೆ ಕ್ರೇಜಿ ವಿಡಿಯೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಸಡನ್ನಾಗಿ ನಮ್ಮ ಅಮ್ಮನ ಕಿಡ್ನಾಪ್ ಮಾಡಬೇಕು ಅಂತ ಇರೋದು. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸಡನ್ನಾಗಿ ನಮ್ಮ ಅಮ್ಮನ ಕರಿತೀನಿ. ಕರೆದಿದ ತಕ್ಷಣ ಸೀದಾ ಅವ್ರನ್ನ ಕರ್ಕೊಂಡು ಯಾವ್ದಾರು ಆಂಟಿ ಮನೆಗೆ ಕರ್ಕೊಂಡು ಹೋಗಿ ಹಾಯ್ ಬಾಯ್ ಹೇಳ್ಸ್ಕೊಂಡು ವಾಪಸ್ ಬಂದ್ಬೇಡ ಅಂತ ಅನ್ಕೊಂಡಿರೋದು. ಕಿಡ್ನಾಪ್ ಮಾಡ್ತೀನಿ ಗೈಸ್ ಇವತ್ತು ನಾವು ಅಮ್ಮನ. ಲೆಟ್ಸ್ ಗೋ. ನಾವು ಕಿಡ್ನಾಪ್ ಮಾಡ್ತಿರೋದು ಇವಾಗ ನಮ್ಮ ಸೆಲೋರಿಯಾ ಕಾರಲ್ಲಿ. ಈಗ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆ ಟೈರ್ಗಳನ್ನೆಲ್ಲ ಚೆಕ್ ಮಾಡಬೇಕು. ಬಿಕಾಸ್ ಯಾವ ಟೈಮಲ್ಲಿ ಕೈ ಕೊಡುತ್ತಾ ಗೊತ್ತಾಗಲ್ಲ. ಏರ್ ಇದೆಯಾ ಪ್ರಾಪರ್ ಆಗಿ, ಯಾವ ಥರ ಇದೆ ಚೆಕ್ ಮಾಡಬೇಕು ಎಲ್ಲನೂ ಕೂಡ. ಓಕೆ ಚೆಕ್ ಮಾಡಬೇಕಲ್ವ ನೀಟಾಗಿ. ಬಟ್ ಪ್ರಾಪರಾಗಿ ಚೆಕ್ ಮಾಡೋಕ್ಕಂತಲೇ ನಾನೊಂದು ತರಿಸಿದ್ದೆ, ಅದನ್ನೆಲ್ಲೋ ಇಟ್ಟಿದ್ದೆ. ಒಂದು ನಿಮಿಷ ರೀ. ಬಾಕ್ಸ್ ಯಾ ಇಲ್ಲಿದೆ. ಎಸ್, ದಿಸ್ ಇಸ್ ದ ಒನ್ ಇದೆ ಗೈಸ್. ಅಗಾರೋ ಪೋರ್ಟೇಬಲ್ ಟೈರ್ ಇನ್ಫ್ಲೇಟರು. ಇದನ್ನು ತರಿಸಿದ್ದೆ ನಾನು ನಮ್ಮ ಕಾರ್ ಟೈರ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಇದು ನಮ್ಮ ಟೈರಿಗೆ, ನಮ್ಮ ಕಾರಿಗೆಲ್ಲ ಹೆಂಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಗೈಸ್. ಮನೆಗೆ ಬಂದೆ, ಬಟ್ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಹೆಂಗೆ ಕೆಳಗಡೆ ಕರೆಯೋದು ಅಂತ ಯೋಚನೆ ಮಾಡ್ತಾ ಇರೋದು. ಯಾವ್ದಾದ್ರು ವಿಡಿಯೋ ಮಾಡಬೇಕು ಬಾ ಅಂತ ಹೇಳ್ಬಿಟ್ಟು ಕರ್ಬಿಡ್ತೀನಿ. ಇದೇ ಬೆಸ್ಟ್ ಅನ್ಕೋತೀನಿ. ಅಂಡ್ ಇವಾಗ ನಾವು ಟೈರಲ್ಲಿ ಏರಿಲ್ಲ ಅಂದ್ರೆ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋಗ್ತೀವಿ, ಟೈರ್ ಶಾಪ್ ಹತ್ರಕ್ಕೆ ಹೋಗ್ತೀವಿ, ಈ ತರ ಹೊರಗಡೆ ಹೋಗ್ತಿರ್ತೀವಿ. ಅದ್ರ ಬದಲು ಈ ತರ ಚಿಕ್ಕದಿರೋದು ನಮ್ಮ ಹತ್ರನೇ ಒಂದಿದ್ರೆ, ಸೊ ದಟ್ ನಾವ್ ಎಲ್ಲಾ ಕಡೆನೂ ಕ್ಯಾರಿ ಮಾಡ್ಬೋದು. ಕಾರಲ್ಲೂ ಇಟ್ಕೊಬಹುದು. ಎಲ್ಲಾದ್ರೂ ಟೈರು ಏರಿಲ್ಲ ಅಂದ್ರೆ ಸಡನ್ ಆಗಿ ಸೆಂಟರ್ ಆಫ್ ದ ರೋಡ್ ಅಲ್ಲಿ ನಿಲ್ಸ್ಬಿಟ್ರೆ, ಇದನ್ನ ಸೆಂಟರ್ ಆಫ್ ದ ರೋಡ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಏರ್ ಕೂಡ ಹಾಕೋಬಹುದು. ಅದಕ್ಕೆ ಇವಾಗ ಅದು ಹೆಂಗ್ ಯೂಸ್ ಮಾಡೋದು ಏನಿರುತ್ತೆ ಅಂತ ತಿಳಿಸ್ತೀನಿ. ಬನ್ನಿ. ಇದು ಬಂದು ಅಗಾರೋದು ಗ್ಯಾಲಕ್ಸಿ ಪೋರ್ಟೇಬಲ್ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್. ಆರಾಮಾಗಿ ಇದನ್ನ ಎಲ್ ಬೇಕಾದ್ರೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದ್ರ ಮೇಲೆ ಒಂದಿಷ್ಟು ಬಟನ್ಸ್ ಗಳು ಕೊಟ್ಟಿರ್ತಾರೆ, ಯಾವ ತರ ಆಪರೇಟ್ ಮಾಡೋದು ಏನು ಎತ್ತ ಅಂತೆಲ್ಲ ಇದರಲ್ಲಿ ಇರುತ್ತೆ. ಮಧ್ಯದಲ್ಲಿ ಇರೋದು ಪವರ್ ಬಟನ್. ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಟರ್ನ್ ಆನ್ ಆಗಿದೆ. ಅಂಡ್ ಇದ್ರ ಜೊತೆಗೆ ಪವರ್ ಇಂಡಿಕೇಟ್ ಆಗಿರೋದು ಕೂಡ ತೋರಿಸುತ್ತೆ. ಲಾಸ್ಟ್ ಅಲ್ಲಿ ಇರೋದು ಮೋಡ್ ಬಟನ್. ನಾವು ಕಾರ್ ಟೈರ್ ಗೆ ಯೂಸ್ ಮಾಡ್ಬೇಕಾ, ಇಲ್ಲ ಬೈಕ್ ಟೈರ್ ಯೂಸ್ ಮಾಡ್ಬೇಕಾ, ಬೈಸೈಕಲ್ ಟೈರ್ ಗೆ, ಇಲ್ಲ ಫುಟ್ಬಾಲ್ ವಾಲಿಬಾಲ್ ಗೆ ಯೂಸ್ ಮಾಡ್ಬೇಕಾ ಅಂತ ಇಲ್ಲಿ ತೋರಿಸುತ್ತೆ. ಇದ್ರ ಜೊತೆಗೆ ಒಂದು ಪ್ಲಸ್ ಅಂಡ್ ಮೈನಸ್ ಬಟನ್ ಕೂಡ ಕೊಟ್ಟಿರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ಲಾಸ್ಟ್ ಅಲ್ಲಿ ಇರೋ ಬಟನ್ ಫ್ಲಾಶ್ ಲೈಟ್ ಆನ್ ಆಗುತ್ತೆ. ನೈಟ್ ಹೊತ್ತು ತುಂಬಾ ಹೆಲ್ಪ್ ಆಗುತ್ತೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇದ್ರ ಜೊತೆಗೆ ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಆಸ್ ನಾರ್ಮಲ್ ನಾವ್ ಹೇಗ್ ಯೂಸ್ ಮಾಡ್ತೀವೋ ಅದೇ ತರನೇ ಯೂಸ್ ಮಾಡಬಹುದು. ಮನೆಯಲ್ಲಿ ಕಾರಲ್ಲಿ ಕೂಡ ಚಾರ್ಜ್ ಹಾಕೋಬಹುದು. ಅಂಡ್ ನಿಮ್ ಮುಂದೆನೆ ಹೇಗ್ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದ್ರದ್ದು ಇನ್ನೊಂದು ಬೆಸ್ಟ್ ಫೀಚರ್ ಏನಂದ್ರೆ, ಇದನ್ನ ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ಚಾರ್ಜರ್ ಹಾಕುವಂತ ಜಾಗದಲ್ಲಿ ಕನೆಕ್ಟ್ ಮಾಡಿ ನನ್ನ ಫೋನ್ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೋಡಬಹುದು ಇಲ್ಲಿ ಚಾರ್ಜಿಂಗ್ ಕೂಡ ಆಗ್ತಿದೆ. ಈಗ ನಾನ್ ತೋರಿಸ್ತಿರೋದು ಏರ್ ಟ್ಯೂಬ್ ಅಂತ. ಇದು ನಮ್ಮ ಕಾರಿಗೆ ಮತ್ತೆ ಮೇನ್ ಯೂನಿಟ್ಸ್ ಗೆ ಫಿಕ್ಸ್ ಮಾಡುವಂತದ್ದು. ಅಂಡ್ ಫಿಕ್ಸ್ ಮಾಡೋದು ಕಷ್ಟ ಅಂತ ಏನಿಲ್ಲ, ಈಸಿಯಾಗಿ ಫಿಕ್ಸ್ ಮಾಡಬಹುದು. ಒಂದು ಮೇನ್ ಯೂನಿಟ್ ಗೆ ಫಿಕ್ಸ್ ಮಾಡೋದ್ಮೇಲೆ ಇನ್ನೊಂದು ಕಾರ್ ಟೈರ್ ಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಎರಡು ಕೂಡ ಫಿಕ್ಸ್ ಮಾಡೋದ್ಮೇಲೆ ನಮಗೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟನ್ನ ಫಿಕ್ಸ್ ಮಾಡ್ಕೊಂಡು ಆನ್ ಮಾಡ್ಕೋಬೇಕು. ನಾನು 33ಕ್ಕೆ ಫಿಕ್ಸ್ ಮಾಡಿದ್ದೆ. ಇಲ್ಲಿ ನೋಡಬಹುದು ನಮ್ ಕಾರ್ ಟೈರ್ ಜಸ್ಟ್ 23 ಅಲ್ಲಿ ಇತ್ತು. ಆನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಏರು ಫಿಲ್ ಆಗ್ತಿರುತ್ತೆ. ನಮ್ ಕಾರು ಪಂಚರ್ ಆದಾಗ ಟೈರ್ ಶಾಪ್ ಪಂಚರ್ ಹಾಕೋರು ಯಾರು ಇಲ್ಲ ಅಂದ್ರೆ ಈ ಒಂದು ಟೈರ್ ಇನ್ಫ್ಲೇಟರ್ ನಮ್ಮ ಹತ್ರ ಇತ್ತು ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಕ್ವಿಕ್ ಆಗಿ ಏರ್ ಫಿಲ್ ಆಗ್ಬಿಡುತ್ತೆ. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ, ನಾವು 33 or 34 ಗೆ ಸೆಟ್ ಮಾಡಿದ್ರೆ ಅದು 33 ಬಂದಾಗ ಆಟೋಮೆಟಿಕಲಿ ಆಫ್ ಆಗುತ್ತೆ. ಈ ತರ ಇತ್ತು ಅಂದ್ರೆ ನಮ್ಗಂತೂ ಬೆಸ್ಟ್ ಅನ್ಕೊಳ್ಳಿ. ಇದ್ರ ಜೊತೆಗೆ ಬೇರೆ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಸೊ ಇದರಿಂದ ನಾವು ಬೈಕ್, ಬೈಸೈಕಲ್, ಫುಟ್ಬಾಲ್, ವಾಲಿಬಾಲ್ ಯಾವ್ದಕ್ಕಾದ್ರೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಓವರ್ ಆಲ್ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಗೈಸ್ ನೋಡಿದ್ರೆ ಹೆಂಗಿತ್ತು ಅಂತ. ಅಂಡ್ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನಮ್ಮ ಅಮ್ಮನ ಕೆಳಗಡೆ ಕರೆದ್ಬಿಟ್ಟು ಕಿಡ್ನಾಪ್ ಮಾಡ್ತೀನಿ. ಕಾರ್ ಒಳಗಡೆ ಹೋಗಿದ ತಕ್ಷಣ ಮತ್ತೊಮ್ಮೆ ವೆಲ್ಕಮಿಂಗ್ ಕೊಟ್ಬಿಟ್ಟು ಶುರು ಮಾಡುವ. ಲೆಟ್ಸ್ ಗೋ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಫಸ್ಟ್ ಸೀಟ್ ಬೆಲ್ಟ್ ಹಾಕೋಬೇಡ, ಇಲ್ಲಾಂದ್ರೆ ಬೈತದ ನಮ್ಮ. ಗೈಸ್ ಇವಾಗ ಒಂದು ವಿಡಿಯೋ ಶೂಟ್ ಇತ್ತು. ಸೊ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಸಣ್ಣ ದೊಡ್ಡ ನಮಸ್ಕಾರ. ಸೊ ವಿಡಿಯೋ ಶೂಟ್ ಮಾಡ್ತಿರೋ ಟೈಮ್ ಅಲ್ಲಿ ಒಂದ್ ವಿಡಿಯೋ ಹೆಂಗಂದ್ರೆ ಕಾರಲ್ಲಿ ಹೋಗ್ತಾ ಒಂದು ಟೇಕ್ ತಗೋಬೇಕು. ಎಲ್ಲಿಗೆ ನಮ್ಮ ಪಯಣ? ಸೊ ನಾನೇನ್ ಅನ್ಕೊಂಡೆ, ಅಮ್ಮನ್ನ ಕರೆಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಇದ್ದಿದ್ದು. ಸೊ ಇವಾಗ ನಾವಮ್ಮ ನೋಡಿ ನೈಟಿಲೇ ಬಂದು ವಿಡಿಯೋ ಮಾಡ್ತವ್ರೆ, ನನಗ್ ವಿಡಿಯೋ ಮಾಡ್ಕೊಡ್ತಾರ. ಓಕೆನಾ? ಸೊ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತೇವೆ ನಮ್ಮಮ್ಮನ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾವಮ್ಮ ಒಂಚೂರು ರೆಡಿ ಆಗಿಲ್ಲ, ಏನಿಲ್ಲ, ಸೀದಾ ಒಬ್ರು ಆಂಟಿ ಮನೆ ಕರ್ಕೊಂಡು ಹೋಗ್ತೀನಿ. ಏನು ಗೊತ್ತಿಲ್ಲ, ಸುಮ್ನೆ ಸೀದಾ ಆಂಟಿ ಮನೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಸ್ವಲ್ಪ ತಿದ್ದು ಬರೋದು. ಇವತ್ತು ನಮ್ಮ ಅಮ್ಮನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ ಗಾಯ್ಸ್.
ಇಲ್ಲ ಕರ್ಕೊಂಡು ಹೋಗ್ತೀನಿ ಪಕ್ಕ. ನಮ್ಮ ಅಮ್ಮನ್ ಕಿಡ್ನಾಪ್ ಮಾಡ್ತೀನಿ ಇವಾಗ. ಬೇಡ ಕಣ, ಇವಾಗ ಕರ್ಕೊಂಡು ಹೋಯ್ತಾ ಇದೀನಿ ಕಾಮಾಕ್ಷಿ ಆಂಟಿ ಮನೆಗೆ. ಹೋಯ್ತಾ ಇದೀನಿ. ರಾಕಿನ ಮಾತಾಡ್ಸ್ಕೊ ಬಂದ್ಬೇಡ. ಅಯ್ಯೋ ನಾನಿ ನಮ್ಮಮ್ಮ ಹೆಂಗವ್ರ ಬೆಳಗ್ಗೆ ಎದ್ದಿದ್ದಷ್ಟೇ ಹೆಂಗವ್ರ ಹಂಗೆ ಕರ್ಕೊಂಡು ಹೋಗ್ತಾ ಇದೀನಿ. ಒಂಥರ ಸಿಕ್ಕಾಪಟ್ಟೆ ಮಜವಾಗಿದೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಇರ್ತಾರ. ಇವಾಗ ಆಂಟಿ ಶಾಕ್ ಆಗ್ಬೇಕು ಬಾ. ಇದೇನಪ್ಪ ಸಡನ್ ಆಗಿ ಅಮ್ಮ ಮಗ ಇಬ್ರು ಬಂದ್ಬಿಟ್ಟವ್ರೆ. ಗೈಸ್ ನಂದೊಂದು ಅಡ್ವಾಂಟೇಜ್ ಏನಂದ್ರೆ ನಾನು ಬೆಳಗ್ಗೆ ಎದ್ದಿದ್ರೆ ಫ್ರೆಶ್ ಆಗ್ಬಿಟ್ಟೆ, ಸ್ನಾನ ಮಾಡ್ಬಿಟ್ಟೆ, ಆರಾಮಾಗಿದ್ದೀನಿ. ಇವಾಗ ನಮ್ಮ ಅಮ್ಮನ ಆಂಟಿ ಮನೆ ಕರ್ಕೊಂಡು ನಾನು ಹೋಗ್ತಾ ಇದೀನಿ. ಜಿಗ್ಜಾಗ್ ಮಾಡ್ತಾ ಇದ್ದೆ. ನನ್ ಕೆಲ್ಸ ನನಗೆ ಅಯ್ಯೋ ಮನೆ ತುಂಬಾ ಕೆಲ್ಸ, ಅವ್ರು ಬಿಡಲ್ಲ. ಸುದಿ ಅವ್ಳು ಬ್ಲೌಸ್ ಕೊಡ್ಬೇಕು, ಸೀರೆ ಕೊಡ್ಬೇಕು. ಬೇಡ ಕಣ, ನಿನ್ನೆ ಇವತ್ತು ಕಿಡ್ನಾಪ್ ಮಾಡ್ತಾ ಇದೀನಿ ಡಾರ್ಲಿಂಗ್. ಪಾಪ ಜನ ನಿನ್ನ ಹೀರೋ ಅನ್ಕೊಂಡಿದ್ದಾರೆ. ಅಯ್ಯೋ ಗೈಸ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ, ಆದ್ರೆ ರೋಡ್ ನೋಡಿ ಇಲ್ಲಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಅಯ್ಯೋ ದೇವ್ರೆ, ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ, ಬಟ್ ರೋಡ್ ಹೆವಿ ಇದೆ, ಆಗಲ್ಲ. ನಾನು ಈ ರೋಡಲ್ಲ ಹೋಗದೇ ಇಲ್ಲ, ನೋ ವೇ, ಚಾನ್ಸೇ ಇಲ್ಲ, ಹೋಗೋದೇ ಇಲ್ಲ. ಸೊ ಯೂಟರ್ನ್ ತಗೊಂಡು ಹೋಗೋಣ. ಈಗ ಸೀದಾ ಭವಾನಿ ಆಂಟಿ ಮನೆ ಕರ್ಕೊಂಡು ಹೊರಟಿದ್ದೀನಿ. ಅಮ್ಮ ಈಗ ನಾನು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಯಾರಾದ್ರೂ ಮನೆಗೆ. ನಿಂದ ಅಮ್ಮ ಇಲ್ಲ ಅಮ್ಮ, ಈಗ ನಡಿ ಈಗ ಮನೆ. ಹೆಂಗೆ ನಮಸ್ಕಾರ ಹಾಕಿಲ್ಲ ಒಂಚೂರು, ಆಮೇಲೆ ಹೆಂಗೆ ಇಲ್ಲಿ ನೋಡು ಒಂಚೂರು ಹಿಂಗಾಕು. ಇಲ್ಲ ಇಲ್ಲಿ ನೋಡು, ನಮಸ್ಕಾರ ಹಾಕು. ನಮಸ್ಕಾರ ಅಮ್ಮ. ಸಾರಿ ಕೇಳಾಯ್ತು. ಸಾರಿ ಮಾಮ್, ಸಾರಿ ಅಂತ ಹೇಳು. ಸಾರಿ ಮಾಮನಲ್ಲ, ಸಾರಿ ಸುದೀಪ ಅಂತೀನಿ. ಓ ಸಾರಿ ಸುದೀಪ. ಗೈಸ್ ಈಗ ನಾನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಈಗ ನಾವು ಅಮ್ಮನ ಕಿಡ್ನಾಪ್ ಮಾಡಿದೀನಿ. ಸೊ ಯಾರ್ದಾದ್ರೂ ಆಂಟಿ ಮನೆ ಕರ್ಕೊಂಡು ಹೋಗ್ಬೇಕು. ಅಯ್ಯ ನಿಂದ ಅಮ್ಮ ಹೆಣ್ಣೆ. ಯಾರ ಆಂಟಿ ಮನೆ ಕರ್ಕೊಂಡು ಹೋಗೋಣ ಯೋಚನೆ ಮಾಡ್ತಾ ಇದೀನಿ. ಇಲ್ಲೇ ಕಾಮಾಕ್ಷ ಇನ್ನೊಂದು ರೋಡಲ್ಲಿ ಹೋಗಿರ ಅಲ್ಲೇ ಹೋಯ್ತಿದೆ. ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ ಬಾಯ್. ಬೇಡ ಈಗ ಇಲ್ಲ ಆಯ್ತು. ಅವ್ರು ಸೀರೆ ಕೊಡ್ಬೇಕು. ಇಲ್ಲ ನಮ್ಮ ಹತ್ರದಲ್ಲಿ ಯಾರ ಮನೆ ಐತೆ, ನಮ್ಮ ಹತ್ರದಲ್ಲಿ ಯಾರ ಮನೆ ಐತೆ. ಸೀರೆ ಗಾಯ್ಸ್ ಇವತ್ತು ನಾವು ಅಮ್ಮನ ಕಿಡ್ನಾಪ್ ಮಾಡ್ತಾ ಇದೀನಿ. ಏನ್ ಹೇಳ್ತಾರೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ದು, ಇವಾಗ ನಾವು ಅಮ್ಮನ ಯಾರ್ದೋ ಒಬ್ರು ಮನೆ ಕರ್ಕೊಂಡು ಹೋಗಿ ಒಂದ್ ಅರ್ಧ ಗಂಟೆ 2 ಅವರ್ ಮಾತಾಡ್ಸೋದ್ರ ಬಿಡ್ತೀನಿ. ನಾಳೆ ಹೋಗ, ನಾಳೆ ಮಾಡ್ತೀನಿ ನಿನ್ಗೆ. ನಾಳೆ ಆಗಲ್ಲಮ್ಮ, ನಾನು ಇವತ್ತು ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆದ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿಲ್ಲ, ಇವಾಗ ನನಗೆ ಕರ್ಕೊಂಡು ಹೋಗ್ಬೇಕು ಅನ್ಸ್ತೈತೆ, ಕರ್ಕೊಂಡು ಹೋಗ್ತೀನಿ. ಪಕ್ಕ. ಆರ್ ಯು ರೆಡಿ ಮಾಮ್? ಆಯ್ತು ಗೈಸ್, ನಾಳೆಯಿಂದ ಈ ಸುದೀಪನ್ಗೆ ತುಂಬಾ ಕಷ್ಟ ಕೊಟ್ಟು ನಾನು ವಿಡಿಯೋ ಮಾಡ್ತೀನಿ. ಏನು ಅಂದ್ರೆ ಅವ್ನ್ ಇರಿಟೇಟ್ ಸುದೀಪ ಅಂತ ನಾನು ಮಾಡೇ ಮಾಡ್ತೀನಿ. ಅವ್ನ್ ನಾನು ಹೇಳ್ದ ಮಾತು ಕೇಳಲ್ಲ, ಏನು ಮಾಡಲ್ಲ. ಗೈಸ್ ನಾನು ಕರ್ಕೊಂಡು ಹೋಗ್ತಾ ಇದೀನಲ್ಲ, ಕಿಡ್ನಾಪ್ ಮಾಡ್ತಾ ಇದೀನಲ್ಲ, ಅದಕ್ಕೋಸ್ಕರ ಹಿಂಗೆಲ್ಲ ಹೇಳ್ತಾರ ನಾವಮ್ಮ. ಇವಾಗ ಏನ್ ಗೊತ್ತಾ, ಆನೆಸ್ಟ್ಲಿ ಯಾರಾದ್ರೂ ಒಬ್ರು ಮನೆ ಕರ್ಕೊಂಡು ಹೋಗ್ಲೇಬೇಕು. ಸಡನ್ ಆಗಿ ನನಗೆ ನೆನಪೈತಿಲ್ಲ ಯಾರ ಮನೆ ಅಂತ, ನೀನೇ ಹೇಳ್ಬಿಟ್ರೆ ಬಚಾವ್ ಆಗ್ಬಿಡ್ತೀಯಮ್ಮ. ಇಲ್ಲ ನಡಿ ಮಗ್ನ, ಇವಾಗ ಅವ್ರು ನಿನಗೆ ಗೊತ್ತು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಅಂತ. ಯಾರು? ಸೀರೆ ಕೊಡೋದ್ ಬೇಡ ಯಮ್ಮ ಪಾಪ ಕಾಯ್. ಇವತ್ತಿನ ಕಿಡ್ನಾಪ್ ಮಾಡಿದೀನಮ್ಮ. ಎದ್ದಿದ್ದಷ್ಟೇ ಒಂದ್ ರೌಂಡ್ ಹೋಗ್ಬಿಟ್ಟು ಬಾ ಅಂತ ಹೇಳಿದ ತಕ್ಷಣ ಸೀದಾ ಇವಾಗ ಯಾವ್ದೋ ಒಂದ್ ಆಂಟಿ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡೋದು. ಇವಾಗ 10 ನಿಮಿಷದ ಕಿಡ್ನಾಪ್ ಮುಗಿ. ಇಲ್ಲ ನಾನ್ ಕರ್ಕೊಂಡು ಹೋಗ್ತೀನಿ. ಯಾರಾದ್ರೂ ಒಬ್ರು ಆಂಟಿ ಮನೆ ಫಿಕ್ಸ್ ನಾನು ಇವಾಗ. ಇಲ್ಲ ನಾನು ಫಿಕ್ಸ್ ಹೋಗಿ ಕರ್ಕೊಂಡು ಹೋಗ್ತೀನಿ ಈಗ. ಗೈಸ್ ಬೆಳಗ್ಗೆ ಹಿಂದಕ್ಕೆ ನಡೆಯಪ್ಪ, ಕಾಮಾಕ್ಷ ಅಕ್ಕರ್ ಮನೆಗೆ ಹೋಗಿ ಹಿಂಗೆ ಬರೋಣ. ಬೇರೆ ರೋಡ್ ಟೈಮ್ ಇಲ್ಲ ಕಣ, ಟೈಮ್ ಇಲ್ಲ. ಇವತ್ತು ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಟೈಮ್ ಇಲ್ಲ ಕಣ. ಆಗಲ್ಲಮ್ಮ, ಒಂದ್ಸಲಿ ನಾನು ಕರ್ಕೊಂಡು ಹೋಗ್ಬೇಕು. ಒಂದ್ಸಲಿ ನಾನು ಡಿಸೈಡ್ ಆದ್ಮೇಲೆ ಗೈಸ್ ನಾನು ಹೋಗ್ತೀನಿ. ನಡಿ, ಅಯ್ಯೋ ನಾನು ಅಲ್ಲೇ ದಾರಿ ತೋರಿಸಿದ್ರು. ಸುದಿ ಟೈಮ್ ಇಲ್ಲ ಮಗ್ನೆ. ಆಮಾ ಸರಿಮ್ಮ, ಅದಕ್ಕೆ ಇವಾಗ ಕಾಮಾಕ್ಷ ಆಂಟಿ ಮನೆ ಕರ್ಕೊಂಡಿದ್ದೆ. ಅಯ್ಯೋ ನೀನೇ ತಾನೇ ಹೇಳಿದ್ದು ರೋಡ್ ಹೇಳಿ ನನಗೆ. ಯಾವ ರೋಡು? ಹೋಗಿ 2 ನಿಮಿಷ ಅಮ್ಮ ಓಡ್ಬಿಡೋಣ ಅಂತ ಕರ್ಕೊಂಡ್ ಹೋಗಿದ ತಕ್ಷಣ ಹಾಯ್ ಆಂಟಿ ಬಾಯ್ ಆಂಟಿ ಕ್ರೇಜಿ ಮಾರೆ. ಕರ್ಕೊಂಡು ಹೋಗ್ತೀನಿ ಈಗ. ಎಲ್ರು ಯಾರ್ಯಾರನೋ ಕಿಡ್ನಾಪ್ ಮಾಡ್ತಾರೆ. ಇವತ್ತು ಫಸ್ಟ್ ಟೈಮು ಅಮ್ಮನ್ನೇ ಕಿಡ್ನಾಪ್ ಮಾಡಿದೀನಿ. ರೂಟ್ ಗೊತ್ತಿಲ್ಲ, ಏನಿಲ್ಲ, ಯಾವ್ದಾವ್ದೋ ಜಾಗ ಕರ್ಕೊಂಡ್ ಬಂದ್ಬಿಟ್ರ ಅಮ್ಮ. ಇಲ್ಲಿ ಯಾವ್ದೋ ಡೆಡ್ ಎಂಡ್ ಕರ್ಕೊಂಡ್ ಬಂದ್ರ ನಾವಮ್ಮ. ಸಮಾನ ಮರ್ಯಾದಿ ಎಕ್ಸೆಟ್ರಾ ಏನಾದ್ರೂ ಇದ್ಯಾವ ನಿನ್ಗೆ? ಕಿಡ್ನಾಪಿಂಗ್ ಮೈ ಮಾಮ್. ಹೇಳ್ದಲೆ ಕೇಳ್ದಲೆ ಒಬ್ರು ಆಂಟಿ ಮನೆಗೆ ಹೋಗಿ ಹಾಯ್ ಬಾಯ್ ಅನ್ನೋದು ಎಷ್ಟು ಚೆನ್ನಾಗಿರ್ತೇಳು. ಗೈಸ್ ಆಗ್ಲೇ ಅಲ್ಲೊಂದ್ ಡೆಡ್ ಎಂಡು, ಈಗ ಇಲ್ಲೊಂದ್ ಡೆಡ್ ಎಂಡು. ರೋಡ್ ಗೊತ್ತಿಲ್ಲ, ಏನಿಲ್ಲ, ಗೊತ್ತು ಅಂತ ಕರ್ಕೊಂಡ್ ಬಂದವ್ರೆ. ಅಯ್ಯೋ ದೇವ್ರೆ.
ಗೈಸ್ ಅಲ್ಲಿ ತುಂಬಾ ಕೆಸರಿರೋದ್ರಿಂದ ಹೋಗ್ತಾ ಇಲ್ಲ. ಆಮೇಲೆ ನನ್ಗೂ ಕೂಡ ಕೆಲಸ ಇದೆ, ಆಮೇಲೆ ಅಮ್ಮ ಕೂಡ ಕೆಲಸ ಇದೆ. ಅದಕ್ಕೆ ಅಮ್ಮನ ಕಿಡ್ನಾಪ್ ಮಾಡಿರೋ ಈ ಒಂದು ಪ್ಲಾನು ಫ್ಲಾಪ್ ಆಗ್ಬಿಟ್ಟೈತೆ. ಫ್ಲಾಪ್ ಆಗ್ಬಿಟ್ಟೈತೆ. ಇವಾಗ ಏನ್ ಗೊತ್ತಾ, ಇದೇ ತರ ನಾವು ಅಪ್ಪನ್ ಕರ್ಕೊಂಡು ಹೋಗ್ಬೇಕೆಲ್ರ ಎಲ್ಲಾದ್ರೂ. ಬೆಳಗ್ಗೆ ಎದ್ದಿದ್ದಷ್ಟೇ ಇಬ್ರು ಸೀದಾ ಕರ್ಕೊಂಡು ಹೋಗ್ಬಿಡ್ಬೇಕು, ಬನ್ನಿ ಒಂದ್ ರೌಂಡ್ ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು. ಕ್ರೇಜಿ ಇರುತ್ತೆ ಇವರ. ಅಷ್ಟೇ ಗೈಸ್, ವಾಪಸ್ ಮನೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಹೆಂಗಿತ್ತಮ್ಮ ನೀನ್ ಎಕ್ಸ್ಪೀರಿಯನ್ಸ್? ಅಬ್ಬಬ್ಬಬ್ಬ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದು ಆನ್ ಸ್ಪಾಟ್ ಬಂದಿರೋ ಕಂಟೆಂಟ್ ಇದು. ಸುಮ್ನೆ ಕಿಡ್ನಾಪ್ ಮಾಡ್ಬಿಟ್ಟು ಕರ್ಕ ಬಂದ. ನಾನು ಏನಕ್ಕೆಲ್ಲ ವಿಡಿಯೋ ಮಾಡಕ್ಕೆ ಅಂತ ಕೂತ್ಕರ್ ಬತ್ತಾನೆ ಅವನೇ ಬತ್ತ. ಫೇಲ್ಡ್ ಆಗ್ಬಿಡ್ತು. ಆ ರೋಡ್ ಏನೋ ಚೆನ್ನಾಗಿದ್ರೆ ಸೀದಾ ಕರ್ಕೊಂಡು ಹೋಗಿ ಅವ್ರ ಮನೆಗೆ, ಅವ್ರಿಗೆ ಒಂಥರ ಆಯ್ತಿತ್ತು. ಗೈಸ್ ಮತ್ತೆ ಕರ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದೀನಿ. ಸರಿ ಕರ್ಕೊಂಡು ಹೋಗೋಣ. ಎಲ್ಲ ಟೀ ಕುಡಿಯೋಣ ಬಾ. ಟೀ ಕುಡಿ. ಸರಿ ಬ್ರೆಡ್ ತಿನ್ನೋಣ. ಮೊಟ್ಟೆ ಪಪ್ಸು ಏನು ತಿನ್ನಲ್ಲ. ಇಲ್ಲ ಚಿಪ್ಸು ಮಕ್ಕೊಡ್ತೀನಿ. ಹೋಗ್ಲಿ ಪಾಪ ಅಂತ ಬಿಟ್ಟಿದೀನಮ್ಮ ಇವತ್ತು. ಇಲ್ಲ ಅವ್ರ ಮನೆ ರೋಡ್ ಏನಾದ್ರು ಚೆನ್ನಾಗಿದ್ಬಿಟ್ಟಿದ್ರೆ ಪಕ್ಕ ಕರ್ಕೊಂಡು ಹೊಂಟೈತಿದೆ. ಸುಮ್ನೆ ಕಾರ್ ಗಲೀಜು, ಆಮೇಲೆ ಅಪ್ಪನ ಕೈ ಬೈಸ್ಕೋಬೇಕು ಏನಕ್ಕೆ ಅಂದ್ಬಿಟ್ಟು ನಾನೇ ಸುಮ್ನೆ ಆಗ್ಬಿಟ್ಟೆ. ಇವಾಗ ಮನೆಗೆ ಹೋಗೋಣ ಬನ್ನಿ. ಇಲ್ಲಿಂದ ನಮ್ಮ ನಾರ್ಮಲ್ ಬ್ಲಾಗ್, ಡೈಲಿ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ. ನಮ್ಮಮ್ಮ ಮೆಟ್ಲು ಹೆಂಗ್ ಹತ್ತಾರ ನೋಡಿ. ಬರಕಂದ ಎರಡು ಕಳ್ಳು ಅತ್ತಗೂ ಇತ್ತಗೂ ಹಾಸಿಗೆ ತಂದಿದ್ದು ಬಂದಿದ್ದು ಒಂದಿನನೂ ಮಲಗಿಲ್ಲ, ಒಂದಿನನೂ ಕೂತ್ಕೊಂಡಿಲ್ಲ. ಇಲ್ಲಿ ಕೂತಿರೋರು ಎದ್ದೋಕೆ ಅರ್ಧ ಗಂಟೆ ಮಾಡ್ತಾರೆ. ಅದೇನಿಗೆ ಕಂಫರ್ಟೇಬಲ್ ಇಲ್ವೋ. ಈ 25 ವರ್ಷದಿಂದ ನಾವ್ ಹೆಂಗಂದ್ರೆ ನಮ್ಮ ಅಪ್ಪ ಅಮ್ಮ ಈ ಗಟ್ಟಿ ಹಾಸಿಗೆಯಲ್ಲಿ ಮಲಗಿ ಅಭ್ಯಾಸ. ಗಟ್ಟಿ ಹಾಸಿಗೆಲಿ ಫುಲ್ ಗಟ್ಟಿ ಇರುತ್ತಲ್ಲ, ಹತ್ತಿ ಹಾಕಿರ್ತಾರೆ, ಅದನ್ನ ಹೊಲ್ದಿರ್ತಾರಲ್ಲ, ಆ ತರ ಒಂದು ಹಾಸಿಗೆ ಯೂಸ್ ಮಾಡಿರೋದು. ಈ ತರ ಸಾಫ್ಟ್ ಅದೆಲ್ಲ ಯೂಸ್ ಮಾಡಿಲ್ಲ. ಅದಕ್ಕೆ ನಾವ್ ಅಮ್ಮಂಗ ಆಯ್ತಾ ಇಲ್ಲ, ನೋಡಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ. ಹೊಳಕಾಗ್ದೆ, ಕೂತ್ಕೊಳಕಾಗ್ದೆ. ಓ ದೇವ್ರೆ, ಆಗಲ್ಲ ಗೈಸ್. ಪಾಪ ನಮ್ಮ ಅಪ್ಪ ಅವಂಗ ಆಗಲ್ಲ. ಅದಕ್ಕೆ ಚೆನ್ನಾಗಿರೋದು ಯಾವ್ದಾರ ಒಂದು ಹಾಸಿಗೆ ತಂದು ಕೊಡ್ಬೇಕು. ಅಪ್ಪ ನನ್ಗೆ ಯಾಕೆ ಹೊಡಿತಿದ್ಯಾ ಗೈಸ್? ಅಲ್ಲಿ ನಮ್ಮ ಅಪ್ಪ ಬಂದವ್ರು ಅಮ್ಮ ನೋವ್ತೈತೆ ನಿಜ ನೋವ್ತೈತೆ. ಕೆಳಗಡೆ ನಮ್ಮ ಅಪ್ಪ ಬಂದವ್ರೆ. ಸೊ ಅಲ್ಲಿ ಗಾಡಿನ ರೆಡಿ ಮಾಡ್ತವ್ರೆ. ನನಗೆ ಒಡೆಗ್ ಬರ್ತವ್ರ ನಮ್ಮ ಅಪ್ಪನ ಒಂಚೂರು ಮರ್ಯಾದೆ ಕೊಟ್ಟು ಮಾತಾಡ್ಸಕ್ಕಾಗಲ್ವಾ? ರೀ ಅಂತ ಹೇಳಮ್ಮ. ರೀ ಅಮ್ಮ ಒಂದ್ಸಲ ಹೇಳ, ಒಂದ್ಸಲ ರೀ ಅಂತ ಹೇಳ. ನೋವ್ತೈತೆ ಅಮ್ಮ. ನೋಡಿಲ್ಲ ರೀ ಅಂತ ಹೇಳಮ್ಮ, ಒಂದ್ಸಲ ರೀ ಅಂತ ಹೇಳಮ್ಮ. ರೀ ಹೋಗ್ಬಿಟ್ಟು ಬನ್ನಿ ಅಮ್ಮ, ರೀ ಹೋಗ್ಬಿಟ್ಟು ಬನ್ನಿ ಅಂತ ಹೇಳು ಅಮ್ಮ. ಒಂದ್ಸಲ ಹೇಳಮ್ಮ ರೀ ಅನ್ನಮ್ಮ. ರೀ ಹೋಗ್ಬಿಟ್ಟು ಬನ್ನಿ ಅನ್ನೋ ಅಮ್ಮ. ಒಂದ್ಸಲ ಹೇಳಮ್ಮ ಅಮ್ಮ, ಪ್ಲೀಸ್. ಆಯ್ತು, ನಂಗೆ ಗೊತ್ತಾಯ್ತು. ಸರಿ ಆಯ್ತು, ಒಂದ್ಸಲ ಹೇಳು. ರೀ ಹೋಗ್ಬಿಟ್ಟು ಬನ್ರಿ. ನಾನು ನನ್ನ ಮಗನ ಬಲವಂತಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಅನ್ನಲ್ಲ. ಗೈಸ್ ಇವಾಗ ಒಂಚೂರು ಎಡಿಟಿಂಗ್ ವರ್ಕ್ಸ್ ಇದೆ, ಅದನ್ನ ಮುಗಿಸ್ತಾ ಇದೀನಿ. ಅದನ್ನ ಮುಗಿಸಿ ನೆಕ್ಸ್ಟ್ ಮುಂದಿನ ಕತೆ ನೋಡೋಣ. ಗೈಸ್ ಇವಾಗ ನಾನು ಅಪ್ಪ ಇದು ಬೇಕಿತ್ತು. ನೀನೇನಮ್ಮ ಹಿಂಗ್ ಲೂಸ್ ಇಟ್ಟಿದೆ ಕ್ಯಾಪ್ನ? ಗೈಸ್ ನಾನೇನು, ನಂದೇನು ತಪ್ಪಿಲ್ಲಪ್ಪ. ಇದು ಎಲ್ಲ ಕಂಪ್ಲೀಟ್ ಅಮ್ಮಂದೇ ತಪ್ಪು. ಅಮ್ಮ ಲೂಸ್ ಆಗಿ ಕ್ಯಾಪ್ ಹಾಕೋರೆ. ಕರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ತಪ್ಕೊಂಡ ಬಿದ್ದಾಯ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನವನಲ್ಲ. ಇವಾಗ ಅಪ್ಪ ಬಂದಿತ್ತು ಊಟ ಮಾಡೋದಿಕ್ಕೆ. ಅಮ್ಮ ಪಿಸ್ತಾ ಕೊಡ್ತಿದ್ರು ತಿನ್ನೋದಿಕ್ಕೆ, ಆಮೇಲೆ ಬಾದಾಮ್ ಕೊಡ್ತಿದ್ರು. ಬಾದಾಮ್ ಗೋಡಂಬಿರ ನನ್ಗೆ ತಿನ್ನೋದು ಕಮ್ಮಿ. ಏನ್ ಹೇಳ್ತಾರಂದ್ರೆ ನಮ್ಮ ಅಮ್ಮ, ಏನಮ್ಮ ಹೇಳ್ತೀಯ? ತಿನ್ಬೇಕು. ಏನ್ ಹೇಳ್ತದ್ರಲ್ಲಿ? ವಿಟಮಿನ್ ಎ ಬಿ ಸಿ ಡಿ ಎಲ್ಲ ಐತೆ. ಅದು ಒಂದಲ್ಲ, ವಿಟಮಿನ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲಮೆನೊಪ್ಪಿ ಎಲ್ಲ ವಿಟಮಿನ್ ಎ ಬಿ ಸಿ ಡಿ ಎಲ್ಲ ಐತೆ ಇದ್ರಲ್ಲಿ. ಅದಕ್ಕೆ ತಿನ್ಬೇಕು. ಕರೆಕ್ಟ್ ಪಾಪ. ಅಮ್ಮ MBBS ಓದೈತೆ. ಹೇಗಿದ್ದೆ ಹೇಗಾದೆ? ಓದಿರೋರು ಈ ತರ ಗೊತ್ತಾಗಲ್ಲ. ನಮ್ಮಂತ SSLC ಫೇಲ್ ಆಗಿರೋರಿಗೆ ಅರ್ಥ ಆಗಲ್ಲ. ಮಮ್ಮಿ ರಾಕ್ ಅಪ್ಪ ಶಾಕ್, ಅಮ್ಮ ರಾಕ್. ಗೈಸ್ ಇವಾಗ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಅಮ್ಮ ಎಗ್ ರೈಸ್ ಮಾಡ್ಕೊಟ್ಟವ್ರೆ. ನಮ್ಮ ಅಮ್ಮಂದು ಎಷ್ಟು ಒಳ್ಳೆ ಗುಣ ಅಂದ್ರೆ, ಅಮ್ಮಂದು ತಾಯಿ ಗುಣ. ಅವನಿಗೆ ಹೊಟ್ಟೆ ಅಷ್ಟು 2:30 ಸ್ಟಾರ್ಟ್ ಆಯ್ತಾ ಇದೆ.
ಅದೇ ಬೇರೆ ಸಾಂಬಾರ್ ಆಗಿರಮ್ಮ ನಂಗೆ ಊಟ ಬೇಡ, ನನಗೆ ಊಟನೇ ಬೇಡ, ನನ್ಗೆ ಹೊಟ್ಟೆನೆ ತುಂಬಾ ಇದೆ. ಅದೇನೋ ಗೊತ್ತಿಲ್ಲ, ಯಾವಾಗ ನಮಗೆ ಫೇವ್ರೇಟ್ ಫುಡ್ ಸಿಗುತ್ತೋ ಅವಾಗ ಬೇಗ ಹೊಟ್ಟೆ ಸಿಗುತ್ತೆ. ನಿಮಗೂ ಹಂಗ ಅನ್ಸುತ್ತಾ ಏನು? ಕಮೆಂಟ್ ಮಾಡಿ. ಕರೆಕ್ಟ್ ಅಮ್ಮ? ಅದು ನಮ್ಗೆ ಇಷ್ಟ ಆಗಿರೋ ಫುಡ್. ಇವಾಗ ಎಗ್ ರೈಸ್ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ಕೊಟ್ಟಾರ, ಅದು ತಿನ್ಬೇಕು. ಅಲ್ಲಿ RCB ಮ್ಯಾಚ್ ಹಾಕ್ಬೇಕು. ಈಗ ನಾನು ನೆನ್ನೆ ನೋಡಿಲ್ಲ ಕರೆಕ್ಟ್ ಆಗಿ. ಸೊ ಹೈಲೈಟ್ಸ್. ಎಂತೆ ಫುಡ್ ಆದ್ರೇನು ಹೊಟ್ಟೆ ಹಶು ಆದ್ರೆ ಯಾವ್ದಾದ್ರೇನು ಹೊಟ್ಟೆಗೆ ಹೋಗ್ಬೇಕಷ್ಟೇ. ಕರೆಕ್ಟ್ ತುಂಬಕ್ಕೆ ಕರೆಕ್ಟ್ ಅಮ್ಮ. ಎಗ್ ರೈಸ್ ಬಿರಿಯಾನಿ ಬೇಕು ಅಂತ ಏನಿಲ್ಲ. ಕರೆಕ್ಟ್ ಅಮ್ಮ, ಕರೆಕ್ಟ್. ಅದು ನಮ್ಮ ಅಮ್ಮ ಹೇಳೋದು ಕರೆಕ್ಟ್. ಬಟ್ ಅವಾಗ ಫೇವ್ರೇಟ್ ಅನ್ನೋದಂತ ಇರುತ್ತಲ್ಲ, ಅವಾಗ ಇದನ್ನ ತಿನ್ಬೇಕಿತ್ತರದು. ಓಡೋ ಓಡ್ರೋ 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 ಗೈಸ್, ಮಳೆ ಬರ್ತೈತೆ, ಅದಕ್ಕೆ ನಮ್ಮ ಅಮ್ಮ ನೋಡಿ ಹೆಂಗ್ ಓಡ್ತಾರೆ. ಅಮ್ಮ ಜೋರಾಗಿ ಬಂತು, ಮಳೆ ಆಗಲ್ಲ. ಸರಿ ಬಾ, ಆಯ್ತು ಅಲ್ಲೇ ಗೈಸ್. ಇದು ನಿಮ್ಮನೆಲ್ಲೂ ಹಿಂಗೆ ಆಗುತ್ತೆ ಪಕ್ಕ. ಗೈಸ್ ಟೈಮ್ ಬಂದ್ಬಿಟ್ಟು 6:50. ಈ ಕಡೆ ನಮ್ಮ ಚೋಟ ಮರಿ ಬಂದಿದ್ದಾಳೆ. ಅಯ್ಯೋ ಇರೋ ಕರ್ರ ಕಾಣ್ತೈತೆ, ವೈಟ್ ಮಾಡ್ಬೇಕು ಒಂಚೂರು. ನಮ್ ಚೋಟ ಮರಿ ಬಂದಿದ್ದಾಳೆ, ಎಗ್ ಪಪ್ಸ್ ಕೊಡ್ತಾಳೆ ತಿನ್ಬೇಕು ಅಂತ. ಇದನ್ನೆಲ್ಲ ತಿನ್ಬಾರ್ದು, ಆದ್ರೂ ಏನೋ ಇವಳು ಹೇಳಿದೀನಿ ತಿನ್ಬೇಡ ಅಂತ, ಆದ್ರೂ ನನಗೆ ತಿನ್ನು ಅಂತ ಬಲವಂತ ಮಾಡ್ತಾಳೆ. ಅದಕ್ಕೋಸ್ಕರ ಏನು ಮಾಡಕ್ಕಾಗಲ್ಲ. ಅವಳು ಪ್ರೀತಿಯಿಂದ ಹೇಳಿದಾಳಲ್ವಾ, ಸೊ ತಿಂದಲೇ ಇರಕ್ಕಾಗುತ್ತಾ? ಐ ಆಮ್ ಈಟಿಂಗ್ ಅಷ್ಟೇ. ಇಲ್ಲ, ಇದೆಲ್ಲ ತಿಂದ್ರೆ ಕರ್ರಗಾಯ್ತಾರಂತೆ. ನೀನ್ ಅದಕ್ಕೆ ನನಗ್ ಗೊತ್ತಾಯ್ತು ಈಗ ಏನಕ್ಕೆ ಇಷ್ಟ ಕರ್ರಗಿದೆ ಅಂತ. ಗೈಸ್ ಇಲ್ಲಿ ಅಪ್ಪ, ಬವಿತಾ ಅಮ್ಮ ಮತ್ತೆ ಬವಿತಾ ಅವ್ರ ಅಮ್ಮ ಎಲ್ಲ ಕಮೆಂಟ್ ಓದ್ತವ್ರ ಇಲ್ಲಿ. ಸೊ ಇಲ್ಲೊಂದು ಕಮೆಂಟ್ ಐತೆ, ಅಣ್ಣ ಪ್ಲೀಸ್ ನಿಮ್ಮ ಅಮ್ಮನ ಅವಾಯ್ಡ್ ಮಾಡಿ 24 hours ಅಂತ. ನೀವ್ ಈ ತರ ಕಮೆಂಟ್ ಹಾಕ್ಬಿಟ್ರೆ ನಮ್ಮ ಅಮ್ಮಂಗೆ ಇಲ್ಲಿ ಗೊತ್ತಾಗಲ್ವಾ? ನೀವು ಒಂದ್ ಏನೇ ಒಂದು ಯಾವ್ದೇ ಒಂದು ಯೂಟ್ಯೂಬ್ ಬ್ಲಾಗ್ಸ್ ಅಪ್ಲೋಡ್ ಆದ್ರೂ ಈ ತರ ಕೂತ್ಕೊಂಡು ಕಮೆಂಟ್ ಓದ್ತಾ ಇರ್ತಾರೆ ಎಲ್ರು. ಆಲ್ಮೋಸ್ಟ್ ಇಲ್ಲಿರೋ ಎಲ್ರು ಕೂಡ ಕಮೆಂಟ್ ಓದ್ತಿರ್ತಾರೆ. ನೀವೇನೇ ಇದ್ರು ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್ ಕಳ್ಸಿ ನನಗೆ. ನಾನು ನಮ್ಮ ಅಮ್ಮಗೆ ಏನೇನ್ ಮಾಡ್ಬೇಕು, ಪ್ರಾಂಕ್ ಆಗಿರ್ಬೋದು, ಏನೇ ಇದ್ರು ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್ ಕಳ್ಸಿ, ಅವಾಗ ಗೊತ್ತಾಗುತ್ತೆ. ಚಂದ್ರಾಪುರ ಪುರಿ ಒಂದು ತೋರಿಸ್ಬಿಡ. ಅಯ್ಯೋ ಚಂದ್ರಾಪುರ ಪುರಿ 3 ಪುರಿ ತಿಂತವ್ರೆ. ಚಂದ್ರಾಪುರ ಪುರಿ ನಮ್ಮಪ್ಪ ಬೆಂಗಳೂರು ಪುರಿನೇ ತಿನ್ನಲ್ಲ. ಚಂದ್ರಾಪುರದಿಂದ ತಗೊಬಂದು ತಿಂಗಳ ಗಂಟೆ ಮಡಿಕೊಂಡು ಪುರಿನ ತಿಂತಾ ಇರ್ತೀವಿ. ವಿಲೇಜ್ ಲವ್, ಊರ್ ಲವ್, ಊರ್ ಒಂಚೂರ್ ಲವ್. ನೀವೇನೇ ಹೇಳ್ಬೇಕಂದ್ರೂ ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್ ಅಲ್ಲಿ ಹೇಳಿ, ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಂತೂ ಹೇಳಕ್ ಹೋಗ್ಬೇಡಿ. ಬಿಕಾಸ್ ಆಲ್ಮೋಸ್ಟ್ ನೀವು ಒಂದು ಪೂರ್ತಿ ಬ್ಲಾಗ್ ನೋಡೋದ್ಮೇಲೆ ಅಲ್ಲಿರೋ ಎಲ್ಲಾ ಕಮೆಂಟ್ಸ್ ಓದ್ತಾರೆ. ನಮ್ 4 ಜನನು ಕೂಡ ಎಲ್ಲಾ ಕಮೆಂಟ್ಸ್ ಓದ್ತಾರೆ. ಸೊ ಏನೇ ಇದ್ರು ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್ ಕಳಿಸಿ. ಗೈಸ್ ನಾನು ಏನ್ ಅನ್ಕೋತಾ ಇದೀನಿ ಅಂದ್ರೆ, ಕ್ರಿಕೆಟ್ ಕೋಚಿಂಗ್ಗೆ ಏನಾದ್ರು ಜಾಯ್ನ್ ಆಗೋಣ ಅಂತ ಅನ್ಕೋತಾ ಇದೀನಿ. ಏನಂತೀರಾ? ಜಾಯ್ನ್ ಆಗೋಣ ಅಂದ್ರೆ ಪ್ರಾಕ್ಟೀಸ್ಗೆ ಬೆಸ್ಟ್ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಹೈಸ್ಕೂಲಲ್ಲಿ ಇದ್ದಾಗ ವಾಲಿಬಾಲ್ ತುಂಬಾ ಆಡ್ತಿದ್ದೆ. ಅದ್ರ ಜೊತೆಗೆ ನಾನು ತುಂಬಾ ಆಡ್ತಿದ್ದು ಕ್ರಿಕೆಟ್. ವಾಲಿಬಾಲ್ ಜೊತೆಗೆ ಕ್ರಿಕೆಟ್ ಆಡ್ತಿದ್ದೆ, ತುಂಬಾ ಆಡ್ತಿದ್ದೆ. ಅಂಡ್ ಇವಾಗ ತುಂಬಾ ನೆನಪಾಯ್ತಿದೆ, ಯಾಕಂದ್ರೆ ಆ ನೆಟ್ಟಲ್ಲಿ ಆಡೋ ಒಂದು ಕ್ರಿಕೆಟ್, ಮತ್ತೆ 4 ಅದೇನು ಹೆಸರು ಗೊತ್ತಾಯ್ತೀರಾ? ಅದ್ ಹೆಸರು ಗೊತ್ತಾಯ್ತೀರಾ? 4 ಶೆಡ್ ಒಳಗಡೆ ಆಡೋ ಒಂದು ಕ್ರಿಕೆಟ್, ಅದೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಆಡಕ್ ಮಾತ್ರ. ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಕ್ರಿಕೆಟ್ ಕೋಚಿಂಗ್ ಜಾಯ್ನ್ ಆಗ್ಬಿಡ್ಲಾ. ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು 2 months 3 months ಯಾವ ತರ ಇರುತ್ತೆ ಅಂತ ಗೊತ್ತಾಗುತ್ತೆ. ಏನು ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ನೋಡುವ. ನಾವು ಅಪ್ಪ ಅಮ್ಮಗೆ ಹೇಳ್ಬಿಟ್ರು ಅಂತ ಅವ್ರು ಒಪ್ಪಲ್ಲ. ಏನಕ್ಕಂದ್ರೆ ಫಸ್ಟ್ ನೀನ್ ಜಿಮ್ಗೆ ಹೋಗು, ಆಮೇಲೆ ನೀನ್ ನೆಕ್ಸ್ಟ್ ಕೋಚಿಂಗ್ ಎಲ್ಲ ಹೋಗು ಅಂತಾರೆ. ಜಿಮ್ಗೆ ಹೋಗ್ತೀನಿ, ಹೋಗ್ತಾ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಕ್ರಿಕೆಟ್ ಮೇಲೆ ಯಾಕೆ ಒಂದ್ ಸ್ವಲ್ಪ ಕ್ರೇಜ್ ಆಗ್ತಿದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಇವತ್ತು ನಮ್ಮ ಅಮ್ಮಗೆ ಕಿಡ್ನಾಪ್ ಪ್ರ್ಯಾಂಕ್ ಮಾಡಿದ್ದೆ. ಅಂಡ್ ಕಿಡ್ನಾಪ್ ಪ್ರ್ಯಾಂಕ್ ಅಲ್ಲ, ಕಿಡ್ನಾಪ್ ಮಾಡ್ತಾ ಇದ್ದೆ ನಮ್ಮ ಅಮ್ಮನ. ಸೊ ಬೆಳಗ್ಗೆನೆ ಸೀದಾ ಎಬ್ಬರಿಸ್ಬಿಟ್ಟು ವಿಡಿಯೋ ಮಾಡಕ್ ಬಾಯ್ಲಿ ಅಂತ ಕರೆದೆ. ವಿಡಿಯೋ ಮಾಡಿದೆ. ಅದಾದ್ಮೇಲೆ ಹೋಗ್ತಾ ನಮ್ಮ ಅಮ್ಮನ ಹಂಗೆ ಕರ್ಕೊಂಡು ಬೇರೆಯವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಬಟ್ ಫೈನಲಿ ಆಗಿಲ್ಲ ಅದು. ಸೊ ಇಟ್ಸ್ ಓಕೆ. ಈ ವಿಡಿಯೋ ಪೂರ್ತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ನೆಕ್ಸ್ಟ್ ಈಗ ಯಾವ ತರ ವಿಡಿಯೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇನೆ. ಬಿಕಾಸ್ ಡೈಲಿ ವ್ಲಾಗ್ ಮಾಡ್ಬೋದು, ಅದ್ರ ಒಳಗಡೆ ಯಾವ್ದು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ಬೇಕು ಅಂತ ಯೋಚನೆ ಮಾಡ್ತೇನೆ. ಅಂಡ್ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿಗೆ ಯಾವ ವ್ಲಾಗ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಅಂತ ಯೋಚನೆ ಮಾಡ್ತೇನೆ. ಬಿಕಾಸ್ ಅದು ಸಿಗೋದ್ ಕಷ್ಟ. ಸಿಕ್ಕಿದ್ರೂ 2 ಕ್ಯಾಮ್ರಾ ಇರೋ ತರದೊಂದು ಸಿಗ್ತೈತೆ, 2 ಕ್ಯಾಮ್ರಾ ಇಲ್ಲ. ಸೊ ಯೋಚನೆ ಮಾಡ್ತೇನೆ, ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಯಾವ್ದು ಕಂಟೆಂಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಕಮೆಂಟ್ ಹಾಕಿ, ವಿಲ್ ಡೂ ಇಟ್ ದಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.